ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆನೇ ಲಾಗ್ ಮಾಡ್ತಿರೋದು. ಬನ್ನಿ. ಈಗ ತುಮಕೂರು ರೀಚ್ ಆದ್ಮೇಲೆ ನಾನು ತುಮಕೂರು ರೀಚ್ ಆಗಿ ಅಲ್ಲಿಂದ ನಮ್ಮ ಭಾವವರ ಮನೆಗೆ ಹೊರಟು ಓಲಾ ಬೈಕ್ ತೊಗೊಂಡು ನಂತರ ನಾನು ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೋಸ್ಕರ ತುಮಕೂರಿನ ಫೇಮಸ್ ಸುನೀತಾ ಹೋಟ್ಲಲ್ಲಿ ಇಡ್ಲಿ ವಡೆ ತಿಂದ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದೆ. ಒಂದು ದೇವಸ್ಥಾನ ಸಿಗೋಕ್ಕಿಂತ 7 ಕಿಲೋಮೀಟ್ರ್ ಮುಂದೆಯೇ ಇನ್ನೊಂದು ಎಂಟ್ರೆನ್ಸ್ ಸಿಗುತ್ತೆ. ನಂತರ ನಾನು ಸಿದ್ರ ಬೆಟ್ಟಕ್ಕೆ ರೀಚ್ ಆದೆ. ಇದೇ ನೋಡಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಬೆಟ್ಟ ಹತ್ತಕ್ಕಿಂತ ಮುಂಚೆ ನಾನು ವಿಘ್ನೇಶ್ವರಿಗೆ ಒಂದು ನಮಸ್ಕಾರ ಮಾಡಿ ನಾನು ಬೆಟ್ಟ ಹತ್ತಕ್ಕೆ ಶುರು ಮಾಡಿದೆ. ಕಡ್ದಾಗಿರೋ ಕಲ್ಲನ್ನ ಕೆತ್ತನೆ ಮಾಡಿ ಅದೇ ಕಲ್ಲಲ್ಲಿ ಮೆಟ್ಲು ಮಾಡಿದ್ದಾರೆ. ಮುಂದೆ ನೋಡ್ಗುರು ಯಾವುದೋ ನನಗಿನ್ನ ಫಾಸ್ಟಾಗಿ ಬೆಟ್ಟ ಹತ್ತಿ ಇಳಿತಾ ಇದೆ ಆಲ್ರೆಡಿ. ನಾಯಿ ಎನರ್ಜಿ ನೋಡಿ ಮೆಚ್ಚಿದೆ ಗುರು. ಏನು ಸ್ವ್ಯಾಗ್ ನಾಯಿ ನೋಡ್ತೀರಾ. ಮುಂದೆ ಹಾಗೆ ಬೆಟ್ಟ ಹತ್ತದ ನಮ್ಮ ಆಂಜನೇಯವರ ಕಪಿವೀರರು ಸಿಕ್ಕಿದ್ರು. ಅವ್ರಿಗೊಂದು ನಮಸ್ಕಾರ ಮಾಡಿ ಹಾಗೆ ಜರ್ನಿ ಕಂಟಿನ್ಯೂ ಮಾಡಿ. ಇದೇ ನೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ನಾನು ಹೋದಾಗ ಸ್ವಲ್ಪ ರಶ್ ಇತ್ತು ದೇವಸ್ಥಾನ. ಮುಂದೆ ದೇವಸ್ಥಾನದ ಇತಿಹಾಸವನ್ನು ಮನುಶಾಸ್ತ್ರಿಯವರು ತಿಳಿಸಿಕೊಡಲಿದ್ದಾರೆ. ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿ ಸಿದ್ದರ ಬೆಟ್ಟ ಅಂತ ಹೇಳಿ ಕರೀತಾರೆ. ಇದು ನವಕೋಟಿ ಸಿದ್ಧರ ತಪಸ್ ಮಾಡಿರಂತ ಸ್ಥಳ. ಇದು 9 ಕೋಟಿ ಸಿದ್ಧರ ತಪಸ್ ಮಾಡಿರಂತ ಸ್ಥಳ. ಉದ್ಭವ ಮೂರ್ತಿ ಪಾಣಿಪೀಠ ತೊಡ್ಸಿರಕ್ಕಂಥದ್ದು. 6 ಅಡಿ ಉದ್ದ, 4 ಅಡಿ ಅಗಲ ಇದೆ ಕಲ್ಯಾಣಿ. ಸದಾಗಾಲ 365 ದಿನ ನೀರಿದ್ದೇ ಇರುತ್ತೆ. ವರ್ಷ 9 ಕಾಲ. 5 ವರ್ಷ ಮಳೆ ಹೋದ್ರೂ ನೀರಿದ್ದೇ ಇರುತ್ತೆ. ಮೇಲೆ 100 ಎಕರೆ ಬಂಡೆ ಇದೆ. ಅಲ್ಸಂಡೆ ಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ, ಒಂದು ಕೆರೆ ಇದೆ, ಒಂದು ಕಲ್ಯಾಣಿ ಇದೆ ಚಿಕ್ಕದು. ಒಟ್ಟಿಲ್ಲಿ 3 ಕಲ್ಯಾಣಿ ಇದಾವೆ. ಒಂದು ರುದ್ರಂಗದ್ಗೆ ಅಂತ ಹೇಳಿ ಕರೀತಾರೆ. ಒಳಗೋದ್ರೆ ಅಲ್ಲಿ ಜೀವವಂತ ಸಮಾಧಿ ಇದೆ ಒಂದು. ಇನ್ನ ಒಳಗೋದ್ರೆ ಕಾಡು ದ್ರಾಕ್ಷಿ, ಕಾಡು ಮಾವು, ಒಂದೊಂದೇ ಗಿಡಗಳು ಇರ್ತವೆ. ಇನ್ನ ಸಿದ್ರ ಬೆಟ್ಟ ಅಂತ ಹೇಳಿದ್ರೆ ಸಂಜೀವಿನಿ ತಾಣ ಅಂತ ಹೇಳಿ ಕರೀತಾರೆ. ಇದು ನವಕೋಟಿ ಸಿದ್ಧರು ತಪಸ್ ಮಾಡಿರೋಂತ ಸ್ಥಳ. ಇದು ಸಿದ್ದೇಶ್ವರ ಸಿದ್ರ ಬೆಟ್ಟ ಅಂತ ಹೇಳಿ ಸಿದ್ರ ಬೆಟ್ಟದ ತಪಸ್ಸಿಗೆ ಪರಿಸಿದ್ಧವಾದಂತ ಸ್ಥಳ. ಇದು ಕ್ಷೇತ್ರ. ಗಿಡಗಳು ಔಷಧಿಗೆ ಬರ್ತವೆ. ಪ್ರತಿ ಒಂದ್ ಗಿಡನು, ಬೇಲಿ ಗಿಡ ಸಮೇತ ಔಷಧಿ ಬರುತ್ತೆ. ಬೇಲಿ ಗಿಡ ಬೇರೆ ಕಡೆ ಕಿತ್ ನೋಡಿ ಕಹಿ ಇರುತ್ತೆ, ಇಲ್ಲಿ ಕಿತ್ ನೋಡಿ ಒಗರು ಬರುತ್ತೆ. ಕಹಿಗೂ ಒಗರಿಗೂ ಇರೋ ವ್ಯತ್ಯಾಸ ಗೊತ್ತಲ್ಲ, ಆತರ ಇರುತ್ತೆ. ಏನೇ ಕಾಯಿಲೆ ಇದ್ರೆ, ಚರ್ಮ ರೋಗ, ಮಕ್ಳಾಗಿಲ್ಲ ಅಂದ್ರೆ, ಮದ್ವೆ ಆಗಿಲ್ಲ ಅಂದ್ರೆ ಗಂಗಾ ಪೂಜೆ ಮಾಡ್ತಾರೆ. ಆಮೇಲೆ ಏನೇ ಚರ್ಮ ರೋಗ ಇದ್ರೆ ಬಂದು ನೀರ್ ಹಾಕ್ಸ್ಕೊಂಡ್ರೆ 3 ಸಲ ಚರ್ಮ ರೋಗ ನಿವಾರಣೆ ಆಗುತ್ತೆ. ಇಲ್ಲಿ ಸಿದ್ರ ಬೆಟ್ಟ ಅಂತ ಹೇಳಿದ್ರೆ ಇದನ್ನ ಹೆಂಗ್ ಹೇಳ್ಬೇಕಂದ್ರೆ, ಇದು ಒಂದು ಸಂಜೀವಿನಿ ತಾಣ ಅಂತ ಹೇಳಿ ಕರಿಬೇಕು ನಾವು. 2ನೇ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ಇದನ್ನ, ಸಿದ್ರ ಬೆಟ್ಟ ಅಂತ ಹೇಳಿ. ಲಕ್ಷ್ಮಣಂಗೆ ಮೂರ್ಛೆ ಹೋದಂತ ಕಾಲದಲ್ಲಿ ಸಂಜೀವಿನಿ ಪರ್ವತ ತಾಂಬರ್ಬೇಕಾದ್ರೆ ಒಂದು ತುಣುಕು ಬಿದ್ದಿ ಇದು ಸಿದ್ರ ಬೆಟ್ಟ ಆಗಿರತಕ್ಕಂತ ಜಾಗ. ಸಿದ್ರ ಬೆಟ್ಟ ಪೂರ್ತಿ ಸಂಜೀವಿನಿ. ಇದು ಯಾವ್ದು ಗಿಡ ಔಷಧಿಗೆ ಬರಲ್ಲ ಅಂತ ಹೇಳಿಲ್ಲ, ಎಲ್ಲಾ ಗಿಡನು ಔಷಧಿಗೆ ಬರುತ್ತೆ. ಒಂದೊಂದು ಗಿಡಕ್ಕೂ ಒಂದೊಂದು ಇತಿಹಾಸ ಇದೆ ಇಲ್ಲಿ. ಅಲ್ಲಿ ಪಾಣಿಪೀಠ ಇದೆಯಲ್ಲ, ಅದು ಭಸ್ಮ ಇಕ್ಕಿರೋದು, ತೊಡ್ಸಿರೋದು ಲಿಂಗ ಉದ್ಭವ ಮೂರ್ತಿ. ಆ ಭಸ್ಮ ಇಕ್ಕಿವಲ್ಲ, ಅದು ಪಾಣಿಪೀಠದ ಮೇಲೆ ಇಕ್ಕಿರೋದು. ಇದೇ ಕಲ್ಯಾಣಿ. 6 ಅಡಿ ಉದ್ದ, 4 ಅಡಿ ಅಗಲ ಇದೆ. 365 ವರ್ಷ ನೀರಿದ್ದೇ ಇರುತ್ತೆ. ನಾವೀಗ ಎಷ್ಟು ತೆಗಿತೇವೆ ನೀರು ಅಷ್ಟಕ್ಕೆ ಬೆಳಗ್ಗೆ ಬರ್ತವೆ. ಈ ಸುಂದರವಾದ ವ್ಯೂ ನೋಡಿ ಬೆಟ್ಟ ಹತ್ತಿದಾಗ ಆದ ಸುಸ್ತು ಮತ್ತು ಆಯಾಸ ಎಲ್ಲ ಮರ್ತ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿತ್ತು ವ್ಯೂ ಮಾತ್ರ. ನಂತರ ನಾನು ಬೆಟ್ಟನ ಇಳಿಯೋದಕ್ಕೆ ಶುರು ಮಾಡಿದೆ. ಹಾಗೂ ಬೆಟ್ಟ ಇಳಿದ ನಂತರ ನಮಗೆ ಕೆಳಗೆ ಒಂದು ಶಿವ ದೇವಸ್ಥಾನ ಸಿಕ್ತು. ಮುಂದೆ ಬೈಕ್ ತಗೊಂಡು ನಾನು ತುಮಕೂರು ಕಡೆ ಹೊರಟೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. What you people are doing?